ನಮಸ್ಕಾರ ರೀ, ಹೆಂಗಿದ್ರಿ? ಎಲ್ಲಾರು ಆರಾಮಿದ್ರಿಲ್ಲ? ಇವತ್ತೊಂದು ಹೊಸ ವಿಡಿಯೋ ತಗೊಂಡ್ ಬಂದಿನಿ. ಏನಂತೀರೇನು, ಫೋಟೋಶಾಪ್ ಒಳಗಡೆ ಇವತ್ತು 2ನೇ ಕ್ಲಾಸ್ ಹೇಳ್ಕೊಡತ್ತೀನಿ ನಿಮ್ಗೆ. ಫೋಟೋಶಾಪ್ ಒಳಗ ಬ್ಯಾಕ್ ಗ್ರೌಂಡ್, ನಮ್ಮ ಹಿಂದ್ ಫೋಟೋ ಏನ್ ತೆಗೆಸ್ಕೊಂಡಿರ್ತೀವಲ್ಲ ಅದ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ತೆಗೆದು ಯಾವ ತರ ಎಡಿಟ್ ಮಾಡೋದು, ಲೈಟಿಂಗ್ ಚಮಕ ಹೂವಾಗಿವ ಹಾಕಿ ಮಂಡಗನ್ ಡಿಸೈನ್ ಹೆಂಗ್ ಮಾಡೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದೊಳಗೆ ಕಳ್ಸಾತಿ. ನಿಮ್ಗ ಅರ್ಥ ಆಗಕತ್ತಿದ್ದಿಲ್ಲ? ವಿಡಿಯೋ ನೋಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಾ, ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನ್ ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ಸಬ್ಸ್ಕ್ರೈಬ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ಒಂದೇ ವಿಡಿಯೋ ಸಿಗ್ತದೆ, ಮುಂದಿನ ವಿಡಿಯೋ ನಿಮ್ಗೆ ಸಿಗೋದಿಲ್ಲ. ಪ್ರತಿಯೊಂದು ವಿಡಿಯೋಸ್ಗಳು ನಾನು ಯಾವಾಗ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನಾನೇ ನೀವು ನೋಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗ್ ಪಟಕ್ನೆ ಸಬ್ಸ್ಕ್ರೈಬ್ ಬಟನ್ ಓದ್ಕೋರಿ, ಬಾಜು ಒಂದು ಗಂಟೆ ಬರ್ತದ, ಅದಕ್ಕೂ ಬಾರಿಸಿ ಬಿಟ್ರಪ್ಪ ಅಂದ್ರೆ ನಾ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವತ್ತಿನ ದಿನ ನಿಮ್ಮ ಮೊಬೈಲ್ ಒಳಗೆ ನಾ ಗಂಟೆ ಬಾರಿಸಿ ಬಿಡ್ತೀನಿ. ತಿಳಿತಾ? ನೋಡೋಣ ಇವತ್ತ ಫೋಟೋಶಾಪ್ ಒಳಗ ಬ್ಯಾಕ್ ಗ್ರೌಂಡ್ ಅನ್ನ ಯಾವ ತರ ರಿಮೂವ್ ಮಾಡಬಹುದು, 5 ನಿಮಿಷದೊಳಗೆ ಪಟಕ್ನೆ ಚೇಂಜ್ ಮಾಡಿ ಪಟಕ್ನೆ ಡಿಸೈನ್ ಮಾಡ್ಕೊಳ್ಳೋದು. ಕಣ್ಣು ಮಿಟಕ್ಸಲಾರದೆ ನೋಡಿದ್ರೆ ಗೊತ್ತಾಗ್ತದ, ಅರ್ಧ ಬರ್ಧ ನೋಡಿದ್ರೆ ಗೊತ್ತಾಗೋದಿಲ್ಲ. ಆಲ್ರೆಡಿ ನೀವು ಅರ್ಧ ಬರ್ಧನೇ ಇದ್ದೀರಿ, ಈಗಲೂ ಅರ್ಧ ಬರ್ಧ ವಿಡಿಯೋ ನೋಡಿದ್ರೆ ಏನೂ ತಿಳಿಯೋದಿಲ್ಲ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮ್ಗೂ ಕೂಡ ನಾಲೆಜ್ ಬರುತ್ತೆ, ಜ್ಞಾನ ಬರುತ್ತೆ. ಹಾಗೆ ವಿಡಿಯೋ ನೋಡಿ ಬೇರೆಯವ್ರಿಗೆ ಕೂಡ ಶೇರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅದ. ನಾವು ಕಲಿಯೋದಷ್ಟೇ ಅಲ್ಲ, ನಮ್ಮ ಹಿಂದೆ ಮುಂದೆ ಇರ್ತಕ್ಕಂಥ ಎಲ್ಲರೂ ಕಲಿಬೇಕು. ಹೌದಿಲ್ಲ ರೀ? ಒಬ್ರೇ ಸ್ವಾರ್ಥಿ ಆಗೋದು ಬೇಡ, ಇಲ್ಲಿ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸೋಣ ಅಂತ. ಗೊತ್ತಾಗ್ತಿದೆ? ನೀವು ಕಲೀರಿ. ನಿಮ್ಮ ಗ್ರೂಪ್ ಒಳಗಡೆ ಇರ್ತಕ್ಕಂಥ ಗ್ರೂಪ್ಗಳಿಗೆ ಅಥವಾ ನಿಮ್ಮ ಫೇಸ್ಬುಕ್ ಒಳಗಡೆ ಅಲ್ಲಿ ಇಲ್ಲಿ ಬೇರೆಯವರು ಕೂಡ ಹೇಳಿದ್ರೆ ಅವರು ಕೂಡ ಕಲ್ಕೊಂಡ್ಬಿಡ್ತಾರೆ. ತಿಳಿತು? ನನ್ನ ಕಡೆ ಒಂದ್ ಫೋಟೋಸ್ ಇದಾವೆ ನೋಡಿ. ಈ ಒಂದು ಫೋಟೋ ಇದೆ, ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಆಲ್ರೆಡಿ ಈ ತರ ಒಂದು ಫೋಟೋ ಇದೆ, ಹಿಂದ್ಗಡೆ ಒಂದು ಬ್ಯಾಕ್ ಗ್ರೌಂಡ್ ಇದೆ, ಯಾವ್ದು ಒಂದು ಪ್ಲೇನ್ ಬ್ಯಾಕ್ ಗ್ರೌಂಡ್ ಇದೆ. ಈ ಬ್ಯಾಕ್ ಗ್ರೌಂಡ್ ಒಳಗಡೆ ಯಾವುದೇ ಕಲರ್ ಇಲ್ಲ, ಯಾವುದೇ ಜಿಂಗ್ ಏನೂ ಇಲ್ಲ, ಜಸ್ಟ್ ಫಾರ್ ಪ್ಲೇ ಬ್ಯಾಕ್ ಗ್ರೌಂಡ್ ಇದೆ. ಈ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಕೊಂಡು ನಾನು ಯಾವ ತರ ಎಡಿಟ್ ಮಾಡ್ಕೋಬಹುದು, ಈ ಬ್ಯಾಕ್ ಗ್ರೌಂಡ್ ತೆಗೆದು ಬೇರೆ ಬ್ಯಾಕ್ ಗ್ರೌಂಡ್ ಅನ್ನ ಯಾವ ತರ ಆಡ್ ಮಾಡ್ಕೋಬಹುದು ಅನ್ನೋದನ್ನ ಫೋಟೋಶಾಪ್ ಒಳಗಡೆ ಪರ್ಫೆಕ್ಟ್ ಆಗಿ ಮಾಡಬಹುದು. ಗೊತ್ತಾಗ್ತಿದೆಯಾ? ಫೋಟೋಶಾಪ್ ಒಳಗಡೆ ಆಗಿರ್ತಕ್ಕಂಥ ಡಿಸೈನ್ಸ್ ಗಳನ್ನಾಗಿರ್ಬೋದು ಅಥವಾ ಬ್ಯಾನರ್ ಡಿಸೈನ್, ಈ ತರ ಹಲವಾರು ಫೋಟೋ ಡಿಸೈನ್ ಮಾಡೋದು ಬತ್ತು ಅಂದ್ರೆ ಒಂದು ಟೆಕ್ನಿಕ್ ಅನ್ನ ಹೇಳ್ಕೊಟ್ಬಿಡ್ತೀನಿ. ಅದನ್ನ ಉಪಯೋಗಿಸ್ಕೊಂಡು ನೀವು ಪ್ರತಿಯೊಂದು ಏನೇ ಒಂದು ಡಿಸೈನ್ ಮಾಡ್ಬೇಕಾಗಿತ್ತು ಅಂದ್ರೆ ಅದರ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಬೇಕಾಗಿತ್ತು ಅಂದ್ರೆ ನಾ ಹೇಳುವಂತ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊರಿ, ಸಕ್ಸಸ್ಫುಲ್ ಆಗಿ ಎರೇಜರ್ ಆಗ್ಬಿಡುತ್ತೆ. ನೋಡೋಣ ಇದನ್ನ ಯಾವ ತರ ತೆಗಿಬಹುದು ಅನ್ನೋದನ್ನ ನಾನು ನಿಮ್ಗೆ ಇದು ಆನ್ಲೈನ್ ಒಳಗಡೆ ಡೌನ್ಲೋಡ್ ಮಾಡ್ಕೋರಿ. ಈ ತರ ಬೆಜ್ಜಾನ್ ಫೋಟೋ ಸಿಗ್ತಾವ, ಡೌನ್ಲೋಡ್ ಮಾಡ್ಕೋರಿ. ಬೇರೆ ಬೇರೆ ಏನೇನೋ ಡೌನ್ಲೋಡ್ ಮಾಡ್ತಿರೋದು, ಈ ತರ ಫೋಟೋ ಡೌನ್ಲೋಡ್ ಮಾಡೋದು ನಿಮ್ ಕೈಗೆಷ್ಟು. ಓಕೆ, ಇದನ್ನೇ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಅಡೋಬ್ ಫೋಟೋಶಾಪ್ 7.0 ಓಪನ್ ಮಾಡ್ಕೋತಾ ಇದೀನಿ. ಸಾಫ್ಟ್ವೇರ್ ನಿಮ್ ಕಡೆ ಇತ್ತು ಅಂದ್ರೆ ಓಪನ್ ಮಾಡ್ರಿ, ಇರ್ಲಿಲ್ಲ ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಅಂಗಡಿಗೆ ಹೋಗಿ ಆ ಸಾಫ್ಟ್ವೇರ್ ನ ನಿಮ್ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡ್ಕೊಂಡ್ ಬರ್ರಿ. ಅವರಿಗೆ ಚಾಪಣಿಗೆ ಅಂತೇಳಿ ಒಂದು 30-40 ರೂಪಾಯಿ ಕೊಟ್ಟು ಬರ್ಬೇಕಪ್ಪ. ಪುಕ್ಷಟ್ ಅಂತೂ ಯಾರು ಹಾಕೋದಿಲ್ಲ, ನನ್ನಂಗೆ ಇರೋದಿಲ್ಲ ಯಾರು. ನಾನು ಪುಕ್ಷಟ್ ಮಾಡ್ತಾ ಇದ್ದೀನಿ ಅಂತೇಳಿ ಎಲ್ಲರೂ ಪುಕ್ಷಟ್ ಮಾಡೋದಿಲ್ಲ. ಗೊತ್ತಾಗ್ತಿದ್ಯಾ? ಇಲ್ಲಿಂದ ನಾನು ಸ್ಟಾರ್ಟ್ ಬಟನ್ ಮೇಲೆ ಹೋಗ್ಬೇಕು. ನೀವು ನೋಡ್ಬೇಕು ಕಂಪ್ಯೂಟರ್ ಒಳಗೆ ಇಲ್ಲಿ ಸ್ಟಾರ್ಟ್ ಬಟನ್ ಕಾಣಿಸ್ತಾ ಇದೆ. ಇಲ್ಲಿಂದ ನಾನೇನ್ ಮಾಡ್ತೀನಿ ರೀ, ಎಲ್ಲಿ ಆಲ್ ಪ್ರೋಗ್ರಾಮ್ ಒಳಗೆ ಹೋಗ್ತೀನಿ. ಆಲ್ ಪ್ರೋಗ್ರಾಮ್ ಒಳಗೆ ಹೋಗ್ತಿದ್ದಾನೆ. ಇಲ್ಲಿಂದ ಅಡೋಬ್ ಫೋಟೋಶಾಪ್ 7.0 ಅನ್ನೋದು ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೋಬೇಕು. ಫೋಟೋಶಾಪ್ 7.0 ಇರ್ಲಿ, ಬೇಕಾದ ವರ್ಷನ್ ಇದ್ರು ಕೂಡ ಅದು ಫೋಟೋಶಾಪ್. ಅದ್ರೊಳಗೆ ಯಾವ ತರ ಈಗ ಎಡಿಟ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಕಲಿಸ್ಕೊಡ್ತೀನಿ. ಓಕೆ, ಗೊತ್ತಾಗ್ಬೇಕು ನಿಮ್ಗಲ್ಲ. ಓಕೆ, ಈ ತರ ಎಲ್ಲ ಓಪನ್ ಆಗಿರ್ತವೆ, ಏನ್ ತಲೆ ಕೆಡ್ಸ್ಕೊಬೇಡ್ರಿ. ಇವೆಲ್ಲ ಏನಿದೆ ಇವೆಲ್ಲ ಯೂಸ್ ಆಗುವಂತವೆ. ಗೊತ್ತಾಗ್ತಿದ್ಯಾ? ಇವು ಆಲ್ರೆಡಿ ನಾನು 1ನೇ ಕ್ಲಾಸ್ ಒಳಗೆ ಹೇಳಿಟ್ಟಿದ್ದೀನಿ ಇವೆಲ್ಲ ಏನ್ ಕೆಲಸ ಅಂತೇಳಿ. ಬೇಕಾದನ್ನ ಇಟ್ಕೋರಿ, ಬೇಡದನ್ನೇ ನಾವೇನ್ ಮಾಡ್ಬೋದು, ಇಲ್ಲಿಂದ ತೆಗೆದು ಬಿಡ್ಬೋದು. ಸಪೋಸ್ ಇವು ಯಾವ ಬರ್ತಾ ಇಲ್ಲ ಅಂದ್ರೆ ವಿಂಡೋಸ್ ಒಳಗೆ ಹೋಗಿ ಟೂಲ್ಸ್ ಮತ್ತೆ ಆಪ್ಷನ್ಸ್ ಬಾರ್ ಮತ್ತೆ ಕಲರ್ಸ್ ಲೇಯರ್ಸ್ ಇವೆಲ್ಲ ಆಕ್ಟಿವ್ ಇರಬೇಕು. ಆಕ್ಟಿವ್ ಇದೆಯಾ ಇಲ್ಲ ನೋಡ್ಕೋರಿ. ಸಪೋಸ್ ಈ ಟೂಲ್ ಬಾರ್ ನಿಮ್ಗೆ ಕಾಣಿಸ್ತಾ ಇಲ್ಲ, ಬರೀ ಇಷ್ಟೇ ಓಪನ್ ಆಗಿದೆ ಅಂದ್ರೆ ವಿಂಡೋಸ್ ಒಳಗೆ ಹೋಗಿ ಟೂಲ್ ಬಾರ್ ಅನ್ನ ಆಕ್ಟಿವೇಶನ್ ಮಾಡ್ಕೋಬಹುದು. ತಿಳಿತಾ ಇದೆಯಾ? ಈಗ ಇದರೊಳಗೆ ನನಗೊಂದು ಫೋಟೋ ಡಿಸೈನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ, ಫೈಲ್ ಒಳಗೆ ಹೋಗ್ಬೇಕು. ಇಲ್ಲಿಂದ ನೀವು ಕಂಟ್ರೋಲ್ ಪ್ಲಸ್ ಏನ್ ಶಾರ್ಟ್ ಕಟ್ ಕೀಸ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಕಂಟ್ರೋಲ್ ಪ್ಲಸ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ 5/7 ಇದೆ ಒಂದು ಸೈಜ್ ಅನ್ನ ನಾನು ತಗೋತಾ ಇದ್ದೀನಿ. ಇದೇ ಸೈಜ್ ತಗೋಬೇಕು. ಹೈಟಿಗೆ 5 ಅದ, ನಿಮ್ ಡಿಫೆಂಡ್ ಅಪ್ಪ, ನಿಮ್ಮ ಮೇಲೆಪ್ಪ. 5, 7 ಈ ತರ ಬೇರೆ ಬೇರೆ ಸೈಜ್ ಗಳು ಇರ್ತಾವ. ನಿಮಗೆ ಯಾವ ಸೈಜ್ ಒಳಗೆ ಫೋಟೋ ಡಿಸೈನ್ ಬೇಕಾಗಿದೆ ಆ ಸೈಜ್ ತಗೋರಿ. 1 ಫೂಟಿಂದ 12, 8 ಈ ತರ ಬೆಸ ಸಂಖ್ಯೆ ಒಳಗೆ ಇರಬಾರ್ದು, ಸಮ ಸಂಖ್ಯೆ ಒಳಗೆ ಇರಬೇಕು. ಇಲ್ಲಿ ಸಪೋಸ್ 8 ಕೊಡ್ತಾ ಇದ್ದೀರಿ ಅಂದ್ರೆ ಕೆಳಗಡೆ ಹೈಟಿಗೆ 12 ಕೊಡ್ಬೋದು. ಇಲ್ಲಿ ಸಪೋಸ್ 16 ಕೊಡ್ತಾ ಇದ್ದೀರಿ ಅಂದ್ರೆ ಕೆಳಗಡೆ 16 ಅಥವಾ 10 ಕೊಡ್ಬೋದು. ಈ ತರ ಸಮ ಸಂಖ್ಯೆ ಒಳಗೆ ನೀವು ಏನ್ ಮಾಡ್ಬೇಕಾಗ್ತದೆ, ಸೈಜ್ ಅನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಅವಾಗ ನಾನೇನ್ ಮಾಡ್ತೀನಿ ರೀ, ಮೇಲ್ಗಡೆ ಹೈಟಿಗೆ ಒಂದು ಎಷ್ಟಾದ್ರೂ ಇಟ್ಕೊಳ್ಳೋಣ. ಹೈಟಿಗೆ ಆಗ್ಲೇ ಇಟ್ಕೊಂಡಿದ್ದೆ ನಾನು, ಹೈಟಿಗೆ 8 ಇಟ್ಕೊಳ್ಳೋಣ. ಇಲ್ಲ, ಹೈಟಿಗೆ 7, ವಿಡ್ತಿಗೆ 6. ನೆಕ್ಸ್ಟ್ ಹೈಟಿಗೆ ಎಷ್ಟು ಮಾಡೋಣ, 8 ಇಟ್ಕೊಳ್ಳೋಣ. ನೆಕ್ಸ್ಟ್ ರೆಸೊಲ್ಯೂಷನ್ ಏನಪ್ಪಾ ಅಂದ್ರೆ ಕ್ಲಿಯರ್ ಆಫ್ ದ ಕ್ವಾಲಿಟಿ. ಇಮೇಜ್ ನಾವು ಬಹಳ ಕ್ಲಿಯರ್ HD ಒಳಗೆ ಬೇಕು ಅಂದ್ರೆ ಏನ್ ಮಾಡ್ಬೇಕು, 300 ಇಟ್ಕೋಬೇಕ. ಇಷ್ಟೆಲ್ಲ ಇವ್ 2 ಇಂಚ್ ಒಳಗೆ ಇರಬೇಕು. ಕಾನ್ಸಂಟ್ರೇಷನ್ ಇರ್ಲಿ. ಇಂಚ್ ಇಲ್ಲಿ ಏನಿರ್ಬೇಕು, 2 ಇಂಚ್ ಒಳಗೆ ಇತ್ತು ಅಂದ್ರೆ ಬರ್ತದ. ನೀವು ಸಪೋಸ್ ಇಲ್ಲಿ ಬೇರೆ ಪಿಕ್ಸೆಲ್ ಇರ್ತದ, ಅವಾಗ ನೀವೇನ್ ಮಾಡ್ತೀರಿ, 800 ಅಂತೇಳಿ ಜಸ್ಟ್ ಬರೀ 8 ಆಗಿರ್ಬೋದು ಅಥವಾ ಈ ತರ 7 ಆಗಿರ್ಬೋದು ಇಷ್ಟು ಹಾಕೊಂಡ್ಬಿಡ್ತೀರ ಅನ್ಕೋರಿ. ಇದೇನಾಗ್ಬಿಡ್ತದ, ಈಗ ನಾನೊಂದು ತೋರಿಸ್ತೀನಿ ನಿಮ್ಗೆ. ಓಕೆ ಮಾಡ್ಕೊಂಡು ನೋಡಿ, ಈ ತರ ಬಂದ್ಬಿಡತ್ತೆ.
ನೀವು ಇದನ್ನ ಮ್ಯಾಕ್ಸಿಮೈಸ್ ಮಾಡಿದಾಗ ಈ ತರ ಒಂದು ಸ್ಟ್ರೇಟ್ ಲೈನ್ ಬಂದ್ಬಿಟ್ಟದ. ಹಿಂಗೆಲ್ಲ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಮೇಲಿಂದ ಕ್ಲೋಸ್ ಮಾಡೋದಲ್ಲ, ಈ ಕೆಳಗಡೆ ಇದನ್ನ ಪೇಜ್ ಅನ್ನ ಕ್ಲೋಸ್ ಮಾಡ್ಕೋಬಹುದು. ಇವಾಗ ಫೈಲ್ ಒಳಗೆ ಹೋಗಿ ನಾನು ನ್ಯೂ ಅಂತ ಫ್ರೆಶ್ ಮಾಡ್ಕೊಂಡು ಫಿಕ್ಸ್ ಅಲ್ಲಿ ಇರೋದು ಇಂಚ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಇವಾಗ ಇಂಚ್ ಒಳಗಡೆ ಅದನ್ನ ಎಷ್ಟು ಮಾಡ್ಕೋತೀನಿ, 6 ಮಾಡ್ಕೊಬಿಡ್ತೀನಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇದನ್ನ ಈಗ ಏನ್ ಮಾಡ್ಕೊಳ್ಳೋಣ, ಓಕೆ ಮಾಡೋಣ. 2 ಇಂಚ್ ಒಳಗಿದಾವೆ. ಓಕೆ, ಈ ತರ ಒಂದು ಪೇಜ್ ನನಗೆ ಓಪನ್ ಆಗಿದೆ. ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಈ ಪೇಜ್ ಮೇಲೆ ಒಂದು ಫೋಟೋನ ತಂದು ನಾನು ಡಿಸೈನ್ ಮಾಡ್ಬೇಕಾಗಿದೆ. 2 ಫೋಟೋ ತಗೊಂಡ್ ಬರ್ಬೇಕ. ಮೊದಲೊಂದು ಹಳಿ ತಗೋಬೇಕು. ಏನಾದ್ರು ಪೇಂಟಿಂಗ್ ಮಾಡ್ಬೇಕಾಗಿತ್ತು ಅಂದ್ರೆ, ಡಿಸೈನ್ ಮಾಡ್ಬೇಕಾಗಿ ಹಳಿ ತಗೋಬೇಕು. ಇದು ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಜೂಮ್ ಟೂಲ್ ಇರುತ್ತೆ, ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ ಜೂಮ್ ಟೂಲ್, ಜಡ್ ಕೀಬೋರ್ಡ್ ಒಳಗೆ ಜಡ್ ಫ್ರೆಶ್ ಮಾಡಿದ್ರೆ ಆಕ್ಟಿವ್ ಆಗ್ಬಿಡುತ್ತೆ. ಪ್ಲಸ್ ಇದನ್ನೇ ಮೈನಸ್ ಪ್ಲಸ್ ಕೂಡ ಬರುತ್ತೆ. ಗೊತ್ತಾಗ್ತಿದೆ? ಇಲ್ಲಿ ಕಾಣಿಸ್ತಿದೆ ನೋಡಿ, ಮೈನಸ್ ಮತ್ತೆ ಪ್ಲಸ್ ಅನ್ನ ಯೂಸ್ ಮಾಡ್ಕೋಬಹುದು. ಈಗ ಇದರ ಮೇಲೆ ಒಂದು ಫೋಟೋ ತಗೋಬೇಕಾಗಿದೆ ಅಂದ್ರೆ ಫೈಲ್ ಒಳಗೆ ಹೋಗಿ ಮತ್ತೆ ಇಲ್ಲಿಂದ ಓಪನ್ ಅಂತ ಹೇಳ್ಬೇಕು. ಯಾವ ಫೋಟೋಸ್ ತಗೋಬೇಕಾಗಿದೆ ನನ್ಗೆ, ಇಲ್ಲಿ ನನ್ನ ಕಡೆ ಇದಾವೆ. ಒಂದು ಫೋಟೋಸ್ ಅನ್ನ ನಾನು ತಗೋತೀನಿ. ಯಾವ್ದಾದ್ರು ಡಿಸೈನಿಂಗ್ ಫೋಟೋ ತಗೋಬಹುದು. ಸಪೋಸ್ ಫಸ್ಟ್ ಗೆ ಒಂದು ಬ್ಯಾಕ್ ಗ್ರೌಂಡ್ ಎರೇಜರ್ ಮಾಡುವಂತ ಒಂದು ಫೋಟೋನ ನಾನು ತಗೊಂಡ್ಬಿಡ್ತೀನಿ. ಎಲ್ಲಿದೆ ನೋಡಿ ಆ ಫೋಟೋ, ನಾನು ಆಗ್ಲೇ ತೋರಿಸಿರ್ತಕ್ಕಂಥ ಒಂದು ಇಮೇಜ್ ನನ್ನ ಕಡೆ ಅದ. ಅದನ್ನೇ ನಾನು ಏನ್ ಮಾಡ್ಕೋತೀನಿ, ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲಿ ಕಾಣಿಸ್ತಾ ಇಲ್ವಾ? ನೋಡೋಣ, ಸಮಾಧಾನಲಿಂದ ನೋಡ್ಬೇಕಾಗ್ತದೆ. ಗಡ್ಬಡ್ ಮಾಡಿದ್ರೆ ಕಾಣಿಸೋದಿಲ್ಲ ಅದು. ಸಪೋಸ್ ಇಲ್ಲಿ ಇಲ್ಲಿದೆ ನೋಡಿ, ಓಪನ್ ಆಗ್ತಿದ್ಯಾ? ಇದನ್ನ ತಗೊಂಡು ನಾನು ಓಪನ್ ಮಾಡ್ಕೋತೀನಿ. ಓಪನ್ ಆಗಿದೆ. ಈಗ ಇದನ್ನ ಏನ್ ಮಾಡೋಣ, ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಕೋಬೇಕು. ಇಲ್ಲಿ ಮೇಲಿಂದ ಸರಸರಿ 2 ಪೇಜ್ ಇರ್ತಾವ. ನೀವು ತಗೊಂಡಿರೋ ಒಂದು ಪೇಜ್ ಬೇರೆನೆ, ಈಗ ಇನ್ನೊಂದು ಪೇಜ್ ಬಂದ್ಬಿಡ್ತದೆ. ಹೌದಾ? ಇದರದೇ ಆದಂತ ಒಂದು ಪೇಜ್ ಬಂದ್ಬಿಡ್ತದೆ. ಅವಾಗ ನಮ್ ಪೇಜ್ ಬಿಟ್ಟು ಆ ಏನ್ ಫೋಟೋ ಬಂದಿದೆಯಲ್ಲ ಅದೇ ಪೇಜ್ ಮೇಲೆ ಹೋಗಿ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೂ ಸ್ವಲ್ಪ ಜೂಮ್ ಆಗ್ಬೇಕು, ಪೂರ್ತಿ ಜೂಮ್ ಆಗ್ಬೇಕು. ಆಗಿದೆಯಾ? ಇಷ್ಟು. ಇನ್ನೂ ಸ್ವಲ್ಪ ಜೂಮ್ ಕಡಿಮೆ ಮಾಡ್ಬೇಕು ಅಂದ್ರೆ ಮೈನಸ್ ಇಟ್ಕೊಳ್ಳೋ. ಈಗ ಪಟಕ್ನೆ ಹಿಂದಿನ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗ್ಬೇಕಾಗಿತ್ತು ಅಂದ್ರೆ ಈ ಮೂಟೂಲ್ ಕೆಳಗಡೆನೆ ಏನಾಗಿರುತ್ತೆ, ಮ್ಯಾಜಿಕ್ ವಿಂಡ್ ಟೂಲ್ ಅಂತ ಇರುತ್ತೆ. ಮ್ಯಾಜಿಕ್ ವಿಂಡ್ ಟೂಲ್ ಗೊತ್ತಾಗ್ತಿದ್ಯಾ? ವಿಂಡ್ ಅಂದ್ರೆ ಗಾಳಿ. ಯಾಕಡೆ ಗಾಳಿ ಬಿಡ್ತದ ಆ ಕಡೆ ತೂರ್ಕೊಂಡ್ಬಿಡ್ತೀವಿ, ಹಂಗಲ್ಲ, ಇದು ಬೇರೆನೆ. ಓಕೆ, ಈ ವಿಂಡ್ ಟೂಲ್ ಮೇಲೆ ನಾನೇನ್ ಮಾಡ್ಕೋತೀನಿ, ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಪಟಕ್ನೆ ಒಂದ್ಸಾರಿ ಕ್ಲಿಕ್ ಮಾಡ್ರಿ, ಸೆಲೆಕ್ಟ್ ಆಗ್ಬಿಡುತ್ತೆ. ನೋಡಿ ಸೆಲೆಕ್ಟ್ ಆಗಿದೆಯಾ? ಇದು ಯಾವಾಗ ಸೆಲೆಕ್ಟ್ ಆಗುತ್ತೆ ಅಂದ್ರೆ, ಸಪೋಸ್ ನೀವು ಈ ತರ ಪ್ಲೇನ್ ಹಿಂದ್ಗಡೆ ಕಲರ್ ಇದ್ದ ಬ್ಯಾಕ್ ಗ್ರೌಂಡ್ ಅನ್ನ ಆಟೋಮೆಟಿಕ್ ಆಗಿ ಹಿಂಗ್ ಪಟಕ್ನೆ ಡಿಲೀಟ್ ಮಾಡ್ಕೋಬಹುದು. ಇದನ್ನ ವಾಪಸ್ ಹೋಗ್ಬೇಕಾಗಿತ್ತು ಅಂದ್ರೆ ಎಡಿಟ್, ಅಂದ್ರೆ ಇದನ್ನ ತೆಗಿಬೇಕಾಗಿತ್ತು ಅಂದ್ರೆ ಏನ್ ಮಾಡುವ, ಎಡಿಟ್ ಸ್ಟೆಪ್ ಅಂಡು ಅಂತ ತಗೊಂಡ್ರಿ ಮಾಡ್ಬಿಡುತ್ತೆ. ಈಗ ಸಪೋಸ್ ನಾನು ಬ್ರಷ್ ತಗೊಂಡು ಈ ತರ ಒಂದ್ 2-3 ಕಲರ್, ಈ ತರ ಬೇರೆ ಬೇರೆ ಕಲರ್ಸ್ ಅನ್ನ ನಾನು ಹಾಕಿದಾಗ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಹಿಂದ್ಗಡೆ ಈ ತರ ಬೇರೆ ಬೇರೆ ಕಲರ್ಸ್ ಇತ್ತಪ್ಪ ಅಂತ ಅನ್ಕೋರಿ. ನಾನು ಇಲ್ಲಿಂದ ಕಲರ್ ತಗೊಂಡು ಹಾಕ್ತಾ ಇದ್ದೀನಿ. ಈ ತರ ಇದ್ದಾಗ ಏನಾಗ್ಬಿಡುತ್ತೆ, ಸಪೋಸ್ ನೀವು ಮೂಟೂಲ್ ಈ ಮ್ಯಾಜಿಕ್ ವಿಂಟೂಲ್ ತಗೊಂಡು ಸೆಲೆಕ್ಷನ್ ಮಾಡಿದಾಗ ನೋಡಿ ಈ ತರ. ಇವಾಗ ಹೆಂಗ್ ಸೆಲೆಕ್ಷನ್, ಇದು ಸೆಲೆಕ್ಷನ್ ಆಗ್ತಾ ಇಲ್ಲ. ಗೊತ್ತಾಗ್ತಿದ್ಯಾ? ಅಂದ್ರೆ ಈ ತರ ಕಲರ್ಸ್ ಗಳಿದ್ದಾಗ ಒಂದೇ ಕಲರಿಗೆ ಅದು ಸೆಲೆಕ್ಷನ್ ಆಗಿದೆ, ಪೂರ್ತಿಗೆ ಆಗೋದಿಲ್ಲ. ಪೂರ್ತಿ ಯಾವಾಗ ಆಗುತ್ತೆ ಅಂದ್ರೆ ಈ ಯೆಲ್ಲೋ ಕಲರ್ ಒಂದ್ ಕಡೆ ಪೂರ್ತಿಯಾಗಿದ್ದಾಗ ಯೆಲ್ಲೋ ಕಲರ್ ಪೂರ್ತಿ ಪಿಕಪ್ ಆಗ್ಬಿಡುತ್ತೆ. ಸಪೋಸ್ ಹಿಂದ್ಗಡೆ ಕಲರ್ ಈ ತರ ಡಾರ್ಕ್ ಇದೆ, ಇದನ್ನ ಕ್ಲಿಕ್ ಮಾಡ್ರಿ, ಇದೆಷ್ಟು ಸೆಲೆಕ್ಷನ್ ಆಗ್ಬಿಡುತ್ತೆ. ತಿಳಿತಾ ಇದೆಯಾ? ಈ ತರ ರೆಡಿ ಮಾಡ್ಕೋಬಹುದು. ಮತ್ತೆ ವಾಪಸ್ ಇವೆಲ್ಲ ತೆಗಿಬೇಕಾಗಿತ್ತು ಅಂದ್ರೆ ಎಡಿಟ್ ಒಳಗೆ ಹೋಗಿ ಸ್ಟೆಪ್ ಬ್ಯಾಕ್ವರ್ಡ್ ಮತ್ತೆ ಸ್ಟೆಪ್ ಬ್ಯಾಕ್ವರ್ಡ್ ಅಂತಾನೆ ಹೇಳ್ಬೇಕು. ಇಲ್ಲಿಂದ ಸ್ಟೆಪ್ ಬ್ಯಾಕ್ವರ್ಡ್ ಅಂತಾನೆ ಹೇಳ್ಬೇಕು. ಎಲ್ಲಾನು ಕೂಡ ಹೋಗ್ಬಿಡತ್ತೆ. ಹೋಗಿತಿ ನೋಡಿ, ಈ ತರ ಎಲ್ಲಾನು ಕೂಡ ಸ್ಟೆಪ್ ಬ್ಯಾಕ್ವರ್ಡ್ ಮತ್ತೆ ಸ್ಟೆಪ್, ಇಲ್ಲಿ ಸ್ಟೆಪ್ ಫಾರ್ವರ್ಡ್ ಅಂತ ಹೇಳೋಣ. ಸ್ಟೆಪ್ ಫಾರ್ವರ್ಡ್ ಹೋಗುತ್ತಾ? ಕಂಟ್ರೋಲ್ ಶಿಫ್ಟ್ ಜಡ್ ಹೋಗ್ಬೇಕಾ? ಆಲ್ಟ್ ಕಂಟ್ರೋಲ್ ಜಡ್ ನೋಡೋಣ. ಅಂಡು ವಾಪಸ್ ಅದೇ ಬರ್ತಾ ಇದೆ. ಇಲ್ಲಿ ಕೆಳಗಡೆ ನೋಡೋಣ, ಸ್ಟೆಪ್ ಬ್ಯಾಕ್ವರ್ಡ್ ಕಂಟ್ರೋಲ್ ಆಲ್ಟ್ ಜಡ್ ಅಂತ ಬರ್ತಾ ಇದೆ. ಕೀಬೋರ್ಡ್ ಇಂದ ಕಂಟ್ರೋಲ್ ಆಲ್ಟ್ ಜಡ್ ಫ್ರೆಶ್ ಮಾಡ್ಕೊರಿ, ಎಲ್ಲಾನು ಕೂಡ ವಾಪಸ್ ಹೋಗ್ಬಿಡುತ್ತೆ. ಇದನ್ನೇ ಮಾಡ್ಬೋದು ನೀವು. ಕಂಟ್ರೋಲ್ ಶಿಫ್ಟ್ ಜಡ್ ಇದೆಯಲ್ಲ, ಇದನ್ನೇ ಕ್ಲಿಕ್ ಮಾಡ್ಕೊಂಡ್ರೆ ವಾಪಸ್ ಬತ್ ನೋಡಿ. ಅದನ್ನೇ ಸ್ಟೆಪ್ ಬ್ಯಾಕ್ವರ್ಡ್ ಆಲ್ಟ್ ಕಂಟ್ರೋಲ್ ಜಡ್ ಅನ್ನ ಫ್ರೆಶ್ ಮಾಡ್ಕೊಳ್ಳೋಣ. ಕೆಳಗಡೆ ಎಲ್ಲ ಹೋಗ್ಬಿಡುತ್ತೆ ನೋಡಿ. ಇಲ್ಲಿ ಸ್ಟೆಪ್ ಬ್ಯಾಕ್ವರ್ಡ್ ಅಂದಾಗ ನಾವು ಮಾಡಿರೋದು ಇಷ್ಟು ಎರೇಜರ್ ಆಗ್ತಾ ಇದಾವೆ, ವಾಪಸ್ ಹೋಗ್ತಾ ಇದಾವೆ. ಇದನ್ನೇ ನೀವು ಶಾರ್ಟ್ ಕಟ್ ಕಂಟ್ರೋಲ್ ಆಲ್ಟ್ ಜಡ್ ಫ್ರೆಶ್ ಮಾಡಿದ್ರೆ ಎಲ್ಲ ಹೋಗ್ಬಿಡತ್ತೆ. ಈಗ ನೋಡೋಣ ಮ್ಯಾಜಿಕ್ ವಿಂಡೋಲ್ ಗೊತ್ತೈತಲ್ಲ ಯಾವ ತರ ಸೆಲೆಕ್ಷನ್ ಆಗುತ್ತೆ. ಮ್ಯಾಜಿಕ್ ಟೂಲ್ ಯಾವ ತರ ಕೆಲಸ ಮಾಡುತ್ತೆ. ಪ್ಲೇನ್ ಒಂದ್ ಕಲರ್ ಇತ್ತು ಅಂದ್ರೆ ಪಟಕ್ನೆ ಸೆಲೆಕ್ಷನ್ ಆಗ್ಬಿಡ್ತದೆ ನೋಡಿ. ಇಲ್ಲಿನೂ ಸೆಲೆಕ್ಟ್ ಆಗ್ಬೇಕು, ಒಳಗಡೆನೂ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಕಂಟ್ರೋಲ್ ಹಿಡಿದು ನೀವು ಅಲ್ಟ್ ಹಿಡಿದು ಏನ್ ಮಾಡ್ಬೇಕು, ಇಲ್ಲೇನು ಕೂಡ ಕ್ಲಿಕ್ ಮಾಡ್ಕೋಬಹುದು. ಸಪೋಸ್ ಶಿಫ್ಟ್ ಹಿಡಿದು ಕ್ಲಿಕ್ ಮಾಡ್ಕೋರಿ, ಬಂದ್ಬಿಡತ್ತೆ. ಆಗಿದೆ. ಈಗ ಹಿಂದ್ಗಡೆ ಡಿಲೀಟ್ ಅಥವಾ ಇದನ್ನೇ ಕಾಪಿ ಮಾಡ್ಕೋಬೇಕಲ್ಲ. ಈಗ ನೋಡ್ರಿ ಕಂಟ್ರೋಲ್ ಎಕ್ಸ್. ಸಪೋಸ್ ಎಡಿಟ್ ಒಳಗೆ ಹೋಗಿ ಅದನ್ನ ಕಟ್ ಅಂತ ಹೇಳಿದಾಗ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಮಾತ್ರ ಕಟ್ ಆಯ್ತು. ನಮಗೆ ಫೋಟೋ ಕಟ್ ಆಗ್ಬೇಕು, ಬ್ಯಾಕ್ ಗ್ರೌಂಡ್ ಅಲ್ಲೇ ಇರ್ಲಿ. ನನಗೆ ಬರೀ ಫೋಟೋ ಬೇಕಾಗ್ಯದ. ವಾಪಸ್ ಮತ್ತೆ ಎಡಿಟ್ ಒಳಗೆ ಹೋಗಿ ಸ್ಟೆಪ್ ಬ್ಯಾಕ್ವರ್ಡ್, ಅವಾಗ ಏನ್ ಮಾಡ್ಬೇಕು, ಈ ಸೆಲೆಕ್ಟ್ ಆಗಿರೋದ್ರೊಳಗ ಏನ್ ಮಾಡ್ಬೇಕು, ಇಲ್ಲಿಂದ ಇನ್ವರ್ಸ್ ಸೆಲೆಕ್ಷನ್ ಅಂತ ಬರುತ್ತೆ. ಓಕೆ, ಇಲ್ಲಿ ನೋಡಬಹುದು ನೀವು ಇನ್ವರ್ಸ್ ಸೆಲೆಕ್ಷನ್ ಅಂತ ಕಾಣಿಸ್ತಿದೆಯಾ. ಇಮೇಜ್ ಅನ್ನ ಬಿಟ್ಟು ಹಿಂದ್ಗಡೆ ಮಾತ್ರ ಸೆಲೆಕ್ಷನ್ ಆಗ್ಬೇಕು. ನನಗೆ ಇಮೇಜ್ ಅಷ್ಟೇ ಬೇಕಾಗಿದೆ ಅಂದ್ರೆ ನೀವು ಕಂಟ್ರೋಲ್ ಶಿಫ್ಟ್ ಇನ್ವರ್ಸ್ ಸೆಲೆಕ್ಷನ್ ಮಾಡಿದಾಗ ನೋಡಿ ಫೋಟೋ ಅಷ್ಟೇ ಸೆಲೆಕ್ಷನ್ ಇತ್ತು. ಆಗ್ಲೇ ಬ್ಯಾಕ್ ಗ್ರೌಂಡ್ ಸೆಲೆಕ್ಷನ್ ಇತ್ತು. ಕಂಟ್ರೋಲ್ ಜಡ್ ಮಾಡ್ಕೋತೀನಿ, ಇನ್ನೊಂದ್ಸರ್ತಿ ನೋಡ್ಕೋರಿ.
ಈ ತರ ಸೆಲೆಕ್ಷನ್ ಇದ್ದಾಗ ಏನ್ ಮಾಡ್ಬೇಕು, ಅದಕ್ಕೆ ನನಗೆ ಫೋಟೋ ಅಷ್ಟೇ ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೇಕು, ಸೆಲೆಕ್ಟ್ ಒಳಗೆ ಹೋಗಿ ಏನ್ ಮಾಡ್ಬೇಕ್ರಿ, ಇಲ್ಲಿಂದ ಇನ್ವರ್ಸ್ ಸೆಲೆಕ್ಷನ್ ಅಂತ ತಗೋಬೇಕು. ಅವಾಗ ಫೋಟೋ ಅಷ್ಟೇ ಸೆಲೆಕ್ಷನ್ ಆಗದೆ. ಇವಾಗ ಇದಷ್ಟೇ ಕಟ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಎಡಿಟ್ ಒಳಗೆ ಹೋಗಿ ಅದನ್ನ ಕಟ್ ಅಂತ ಹೇಳ್ರಿ, ಕಂಟ್ರೋಲ್ ಎಕ್ಸ್ ಶಾರ್ಟ್ ಕಟ್ ಕೀಸ್ ಅನ್ನ ಫ್ರೆಶ್ ಮಾಡ್ಕೋರಿ, ಫೋಟೋ ಅಷ್ಟೇ ಕಟ್ ಆಗಿರುತ್ತೆ. ಇದನ್ನ ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ, ಆ ಫೈಲ್ ನಮ್ ಕೆಲಸ ಇಲ್ಲ ನೋ ಅಂತ ಹೇಳ್ಬಿಡೋಣ. ವಾಪಸ್ ಮೂವ್ ಟೂಲ್ ತಗೊಂಡು ಈ ಫೋಟೋ ಮೇಲೆ, ಈ ಬ್ಯಾಕ್ ಗ್ರೌಂಡ್ ಮೇಲೆ ಆ ಫೋಟೋ ಬರಬೇಕಾಗಿತ್ತು ಅಂದ್ರೆ ಎಡಿಟ್ ಮಾಡೋಣ. ಆಗ್ಲೇ ತಗೊಂಡಿದ್ದೇವಲ್ಲ ಅದೇ ಬ್ಯಾಕ್ ಗ್ರೌಂಡ್ ಇದ್ದು ಪೇಸ್ಟ್ ಅಂತ ಮಾಡ್ಬಿಡೋಣ, ಫೋಟೋ ಬಂದಿದೆ. ಓಕೆ, ಬತ್ತಾ ಫೋಟೋ? ಓಕೆ, ಸಪೋಸ್ ನೀವು ಜೂಮ್ ಇನ್ ಮತ್ತೆ ಜೂಮ್ ಔಟ್ ಮಾಡ್ಲಿಕ್ಕೆ ಅಲ್ಟ್ ಹಿಡಿದು ನಿಮ್ ಕೀಬೋರ್ಡ್ ಮೌಸ್ ಒಳಗಡೆ ಗಾಲಿಯನ್ನ ತಿರುಗಿಸಬಹುದು. ಅಲ್ಟ್ ಬಟನ್ ಫ್ರೆಶ್ ಮಾಡಿ ಕೀಬೋರ್ಡ್ ಒಳಗಡೆ ಇರ್ತಕ್ಕಂಥ ಗಾಲಿನ ಅಪ್ ಡೌನ್ ಮಾಡಿದ್ರೆ ತಿರುಗಿಸಿದ್ರೆ ಏನಾಗ್ತದೆ, ಜೂಮ್ ಔಟ್ ಜೂಮ್ ಇನ್ ಆಗ್ತಾ ಇರುತ್ತೆ. ಈಗ ಇದರ ಹಿಂದ್ಗಡೆ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ತಗೋಬೇಕಾಗಿದೆ. ಅವಾಗ ಏನ್ ಮಾಡೋದು, ಮತ್ತೆ ಫೈಲ್ ಒಳಗೆ ಹೋಗಿ ಮತ್ತೆ ಓಪನ್ ಅಂದಾಗ ನಿಮ್ಗೆ ಯಾವ ತರ ಬ್ಯಾಕ್ ಗ್ರೌಂಡ್ ಬೇಕು ಆ ತರ ಬ್ಯಾಕ್ ಗ್ರೌಂಡ್ ಅನ್ನ ನೀವು ತಗೋಬಹುದು. ಗೊತ್ತಾಗ್ತಿದೆಯಾ? ನನ್ನ ಕಡೆ ಒಂದು ಬ್ಯಾಕ್ ಗ್ರೌಂಡ್ ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನೀವು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಅದ್ರೊಳಗೆ ಏನ್ ದೊಡ್ಡ ಕೆಲಸ ಇಲ್ಲ, ಬಾರಿ ಈಸಿಯಾಗಿ ಮಾಡ್ಕೊ. ನನ್ಗೆ ಇಲ್ಲಿ ಒಂದು ಫೋಟೋಸ್ ಇದೆ, ಇದನ್ನೇ ನಾನು KGF ಅಂತ ಇದೆ, ಇದನ್ನೇ ಓಕೆ ಮಾಡ್ಕೋತಾ ಇದ್ದೀನಿ. ಓಕೆ, ಬಹಳ ಸಣ್ಣಾಗಿದೆ ಅದು. ಓಕೆ, ಕ್ವಾಲಿಟಿ ಅಷ್ಟೊಂದಿಲ್ಲ ಆದ್ರೂ ಇರ್ಲಿ. ಇದನ್ನ ಏನ್ ಮಾಡೋಣ, ಈಗ ಇದ್ರೊಳಗೆ ಏನ್ ಚೇಂಜಸ್ ಮಾಡೋದಿಲ್ಲ, ಇದಕ್ಕೆ ಹಿಂಗ್ ಜಗ್ಗಿ ಹಿಂಗ್ ತರಬೇಕು. ಜಗ್ಗಿ ಈ ತರ ಪ್ಲಸ್ ಅಂತ ಬರ್ತಾ ಇದೆಯಾ ಅಂದ್ರೆ ಅಲ್ಲಿ ಜಗ್ಗಿರೋದು ವರ್ಡ್ ಪದ್ ಇಲ್ಲಿ ಬಂದಿದೆ. ಸಪೋಸ್ ನಿಮ್ಗೆ ಜಗ್ಗೋದು ಆಗ್ತಾ ಇಲ್ಲ, ಕಂಟ್ರೋಲ್ Z, ಇದನ್ನ ಏನ್ ಮಾಡ್ಕೋಬೇಕು, ಆಲ್ ಸೆಲೆಕ್ಟ್, ಎಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಆಲ್ ಸೆಲೆಕ್ಟ್ ಆಗಿದೆಯಾ. ಇವಾಗ ಎಡಿಟ್ ಒಳಗೆ ಹೋಗಿ ಅದನ್ನ ಕಟ್ ಮಾಡೋದು, ಅಲ್ಲಿಂದ ಕತ್ತರಿಸಿ ಬಿಡೋದು. ಆಮೇಲೆ ಇದು ಕ್ಲೋಸ್, ನೋ ಮ್ಯಾಕ್ಸಿಮೈಸ್, ಇದ್ರ ಮೇಲೆ ಬರಬೇಕಾಗಿತ್ತು, ಎಡಿಟ್ ಬಂದು ಪೇಸ್ಟ್ ಅಂತ ಮಾಡ್ಕೊರಿ, ಫೋಟೋ ಬಂದಿದೆ. ಇಲ್ಲಿ ಮೂಲೆಯಾಗಿ ಇಟ್ಕೊಂಡು ಇದಕ್ಕೆ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಸ್ಕೇಲ್ ಮಾಡಬೇಕು. ಇಲ್ಲಿ ಟ್ರಾನ್ಸ್ಫರ್ ಒಳಗೆ ಹೋಗಿ ಸ್ಕೇಲ್ ಅಂತ ಬರುತ್ತೆ, ಶಿಫ್ಟ್ ಹಿಡಿದು ಹಿಂಗೆ ಕರೆಕ್ಟ್ ಆಗಿ ಸ್ಕೇಲ್ ಮಾಡ್ಕೊಂಡ್ಬಿಟ್ರೆ ಸ್ಕೇಲ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡದು ಕೂಡ ಮಾಡಬಹುದು. ಎಂಟರ್ ನೋಡಿ, KGF ಅನ್ನೋ ಬ್ಯಾಕ್ ಗ್ರೌಂಡ್ ತಗೊಂಡಿದ್ದೀನಿ. ಈಗ ಇದನ್ನೇ ಫೋಟೋ ಈ ಬ್ಯಾಕ್ ಗ್ರೌಂಡ್ ಕೆಳಗಡೆ ಇಲ್ಲಿ ನೀವು ಲೇಯರ್ ನೋಡಬಹುದು. ಈ ತರ ಇದು ಲೇಯರ್ ಸ್ವಲ್ಪ ತಿಳ್ಕೋಬಹುದು. ನೋಡಿ, ಫಸ್ಟ್ ಲೇಯರ್ ಒಳಗಡೆ ಆ ಫೋಟೋ ಅದ, ಬಟ್ ಕಾಣಿಸ್ತಾ ಇಲ್ಲ. ಅದ್ರ ಮೇಲೆ ಒಂದು ಲೇಯರ್ ಬಂದದಲ್ಲ, ಇದಕ್ಕೆ ಎತ್ತಿ ಇದ್ರ ಹಿಂದ್ಗಡೆ ಇಟ್ಕೊಂಡ್ಬಿಡ್ರಿ, ಆ ಫೋಟೋಸ್ ನಮ್ಗೆ ಇಲ್ಲಿ ಬಂದ್ಬಿಡ್ತದ. ಇದನ್ನೇ ಏನ್ ಮಾಡೋದು, ಈಗ ರೈಟ್ ಕ್ಲಿಕ್ ಮಾಡ್ಕೊಂಡು ಅದೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆಯಲ್ಲ, ಅವಾಗ ಏನ್ ಮಾಡೋದು, ಮತ್ತೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಸ್ಕೇಲ್ ಅಂತ ತಗೋರಿ. ಇವಾಗ ಶಿಫ್ಟ್ ಹಿಡಿದು ಏನ್ ಮಾಡೋದು, ಶಿಫ್ಟ್ ಹಿಡಿದ್ರೆ ಹಿಂಗ್ ಕರೆಕ್ಟ್ ಆಗಿ, ಶಿಫ್ಟ್ ಬಿಟ್ರೆ ಹಿಂಗೆ ಕಚ್ಬಿಚ್ಚ ಆಗ್ಬಿಡುತ್ತೆ, ಗೊತ್ತಾ? ಇದನ್ನೇ ನಾನೇನ್ ಮಾಡ್ಕೋತಾ ಇದ್ದೀನಿ, ದೊಡ್ಡ ಮಾಡ್ಕೋತಾ ಇದ್ದೀನಿ. ನೋಡಿ, ಎಂಟರ್ ಮಾಡ್ಕೊಂಡ್ಬಿಡೋಣ. ಆಗಿದೆ. ಈಗ ಸ್ವಲ್ಪ ಕೆಳಗಡೆ ಸ್ಮೂತ್ ಆಗ್ಬೇಕಲ್ಲ, ಸ್ವಲ್ಪ ಸ್ಮೂತ್ ಆಗ್ಬೇಕು, ಸ್ವಲ್ಪ ಡಿಸೈನ್ ಬೇರೆ ಬೇರೆ ಕಾಣಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿಂದ ಎರೇಜರ್ ಟೂಲ್ ಇರುತ್ತೆ, ಇದನ್ನೇ ತಗೊಂಡು ಎರೇಜರ್ ಒಳಗಡೆ ಇಲ್ಲಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ಹಲವಾರು ಎರೇಜರ್ಸ್ ಗಳು ಕಾಣಿಸ್ತಾವ. ಬ್ರಷ್ ಸ್ವಲ್ಪ ಸ್ಮೂತ್ ಆಗಿರ್ತಕ್ಕಂಥ ಬ್ರಷ್ ತಗೊಂಡು ಏನ್ ಮಾಡೋದು, ಸಪೋಸ್ ಈ ತರ ಎರೇಜರ್ ಮಾಡ್ಬೇಕಾಗಿತ್ತು ಅಂದ್ರೆ ಈ ತರ ಬ್ರಷ್ ಬಂದಿರುತ್ತೆ, ಬ್ರಷ್ ಬರ್ತಿದ್ದಂಗೆ ಇದೇ ಬ್ರಷ್ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಈ ತರ ಸ್ವಲ್ಪ ದೊಡ್ಡ ಮಾಡ್ಕೊಂಡು ಇವಾಗ ಎರೇಜರ್ ಮಾಡ್ಕೋಬಹುದು. ಸ್ಮೂತ್ ಆಗಿ ಎರೇಜರ್ ಆಗ್ಬಿಡುತ್ತೆ. ಕಾಣಿಸ್ತಿದ್ಯಾ ನೋಡಿ, ಸ್ಮೂತ್ ಆಗಿ ಎರೇಜರ್. ಈ ತರ ಬೇಕಾದ ಡಿಸೈನ್ ಮಾಡ್ಬೋದು ನೀವು. ಕಂಟ್ರೋಲ್ Z ವಾಪಸ್ ಬರ್ಬೇಕಾಗಿತ್ತು ಅಂದ್ರೆ ಈ ತರ ಹಲವಾರು ಬ್ಯಾನರ್ಸ್ ಗಳಾಗಿ ಪೋಸ್ಟರ್ಸ್ ಗಳ ಡಿಸೈನ್ ಮಾಡ್ಕೋಬಹುದು ಬಹಳ ಈಸಿಯಾಗಿ. ಇದೇ ಫೋಟೋನ ನೀನು ಸ್ವಲ್ಪ ಲೈಟ್ ಆಗಿ ಹಿಂಗಡೆ ಕಾಣಿಸ್ಬೇಕಾಗಿತ್ತು ಅಂದ್ರೆ ಇದನ್ನೇ ಡೂಪ್ಲಿಕೇಟ್ ಕಂಟ್ರೋಲ್ ಕೀಬೋರ್ಡ್ ಒಳಗೆ ಕಂಟ್ರೋಲ್ ಹಿಡಿದು J3 ಒಂದು ಲೇಯರ್ ಡೂಪ್ಲಿಕೇಟ್ ಆಗ್ತಿದೆ, ಕಾಣಿಸ್ತಿದೆಯಲ್ಲ, ಇದೇ ಲೇಯರ್ ಕಾಪಿ ಆಯ್ತು. ಇದನ್ನೇ ಸ್ವಲ್ಪ ಸರಸ್ರಿ ಬಂದ್ಬಿಡ್ತದೆ, ಇದನ್ನೇ ಈ ತರ ಸರ್ಸ್ಕೋರಿ ಬಂದ್ಬಿಡ್ತದೆ. ಇದನ್ನೇ ಈ ಲೇಯರ್ ಹಿಂಗಡೆ ಕಳಿಸ್ಬಿಟ್ಟೆ ಅಂದ್ರೆ ಈ ಫೋಟೋ ಹಿಂದ್ ಹೋಯ್ತು. ಇದರದೇ ಇಲ್ಲಿಂದ ಒಪಾಸಿಟಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟೆ ಅಂದ್ರೆ ಲೈಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? ಅದೇ ಲೇಯರ್ಗೆ ಸ್ವಲ್ಪ ಕಲರ್ ಒಳಗೆ ಚೇಂಜಸ್ ಆಗ್ಬೇಕಾಗಿತ್ತು ಅಂದ್ರೆ ಇಲ್ಲಿ ನಾರ್ಮಲ್ ಒಳಗೆ ಈ ತರ ಕಲೆಕ್ಷನ್ ಬ್ಲೂ ಕಲರ್ ಬಂದು ಈ ತರ ಬೇರೆ ಬೇರೆ ಈ ತರ ತಗೋಬಹುದು, ನೀವು ನೋಡಬಹುದು. ಈ ತರ ಬೇರೆ ಬೇರೆ ಎಫೆಕ್ಟ್ ಕೂಡ ನಿಮ್ಗೆ ಏನ್ ಕಾಣಿಸ್ತಿರತ್ತೆ ಇಲ್ಲಿ ನೋಡಬಹುದು. ಬರ್ತಾ ಇದೇವಾ? ಈ ತರ ಬೇರೆ ಬೇರೆ ಓವರ್ ಲೈಟ್ ಈ ತರ ಹಲವಾರು ಕಲರ್ಸ್ ಒಳಗೆ ಸಿಗ್ತಾವ. ನೀವೇನ್ ಮಾಡ್ಬೋದು, ಇಲ್ಲಿಂದ ಕಲರ್ ಚೇಂಜಸ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಗ್ತಿದೆಯಾ? ಈ ತರ KGF ಅನ್ನೋ ಒಂದು ಪೇಜ್ ಅನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ತರನು ಕೂಡ ನೀವೇನ್ ಮಾಡ್ಬೋದು, ಡಿಸೈನ್ಸ್ ಅನ್ನ ಮಾಡ್ಬೋದು. ಇದೇ ಫೋಟೋನ ಇನ್ನೂ ಸ್ವಲ್ಪ ಇಫೆಕ್ಟ್ ಆಗ್ಬೇಕಾಗಿದೆ, ಸ್ವಲ್ಪ ಏನೋ ಚೇಂಜಸ್ ಆಗ್ಬೇಕಾಗಿದೆ ಅಂದ್ರೆ ಇಲ್ಲಿ ಈ ತರ ಸೆಲೆಕ್ಟ್ ತಗೊಂಡು ಈ ತರ ಬೇರೆ ಬೇರೆ ಕಲರ್ಸ್ ಕೂಡ ನೀವೇನ್ ಮಾಡ್ಬೋದು, ಕೊಡ್ಬೋದು. ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಗೊತ್ತಾಗ್ತಿದೆಯಾ? ಈ ತರ ಹಲವಾರು ಸಾಫ್ಟ್ ಲೈಟ್ ಅಂತ ಬರುತ್ತೆ. ಈ ತರ ಬೇರೆ ಬೇರೆ ಅಂದ್ರೆ ಈ ತರ ಕಲರ್ಗಳು ಬೇರೆ ಬೇರೆ ಸಿಗ್ತಾವ. ನೀವು ಏನ್ ಮಾಡ್ಬೋದು, ಈ ತರ ಚೇಂಜಸ್ ಅನ್ನ ಇಟ್ಕೋಬಹುದು. ತಿಳಿತಾ ಇದೆಯಾ? ಇದ್ರೊಳಗೆ ಏನ್ ಡಿಫಿಕಲ್ಟ್ ಇಲ್ಲ, ಏನ್ ಬಹಳ ನಿಮ್ಗೆ ಈಸಿ ಆಗಿರ್ತಕ್ಕಂಥ ಮೆಥಡ್ ಒಳಗಡೆ ಹೇಳ್ಕೊಡ್ತಾ ಇದ್ದೀನಿ. ಇದ್ರೊಳಗೆ ಏನ್ ಈ ತರ ಕಲರ್ಸ್ ನಾರ್ಮಲ್ ಬೇಕಂದ್ರೆ ವಾಪಸ್ ನಾರ್ಮಲ್ ತಗೊಂಡ್ಬಿಡೋದು. ಗೊತ್ತಾಗ್ತಿದೆ? ಇದನ್ನೇ ಸ್ವಲ್ಪ ಏನಾದ್ರೂ ಇಫೆಕ್ಟ್ ಬೇಕಾಗಿತ್ತು ಅಂದ್ರೆ ಫಿಲ್ಟರ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಆರ್ಟಿಸ್ಟ್ ಒಳಗಡೆ ಈ ತರ ಬೇರೆ ಬೇರೆ ಪ್ಲಾಸ್ಟಿಕ್ ವಾರ್ಪ್ ಅಂತ ಬರುತ್ತೆ. ಈ ತರ ಸ್ವಲ್ಪ ಇಫೆಕ್ಟ್ ಚೇಂಜಸ್ ಆಗುತ್ತೆ, ನೋಡ್ಬೋದು ನೀವು. ನೋಡಿ, ಈ ತರ ಎಲ್ಲ ಇಫೆಕ್ಟ್ ಬರ್ತಾ ಇರುತ್ತೆ, ಅದನ್ನ ನೋಡ್ಕೋಬಹುದು. ಬೇಕು ಅಂದ್ರೆ ಮಾಡ್ಕೋಬಹುದು, ಬೇಡ ಅಂದ್ರೆ ತೆಗಿಬಹುದು. ವಾಪಸ್ ಬರ್ಬೇಕಾಗಿತ್ತು ಅಂದ್ರೆ ಎಡಿಟ್ ಒಳಗೆ ಹೋಗಿ ಸ್ಟೆಪ್ ಬ್ಯಾಕ್ವರ್ಡ್ ಅಂದ್ಬಿಟ್ರೆ ವಾಪಸ್ ಬಂದ್ಬಿಡುತ್ತೆ. ಇಷ್ಟೇ ಡಿಸೈನ್ ಮಾಡೋದು, ಬ್ಯಾಕ್ ಗ್ರೌಂಡ್ ತೆಗಿಯೋದು, ಎಡಿಟ್ ಮಾಡ್ಕೋಬಹುದು. ಇದನ್ನೇ ಸೇವ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಆಸ್ ಅನ್ನೋದು ಬರುತ್ತೆ. PSD ಅಂದ್ರೆ ಫೋಟೋಶಾಪ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಅಂದ್ರೆ ಮುಂದೆ ಮತ್ತೆ ಕಂಟಿನ್ಯೂ ಮಾಡಬಹುದಾದಂತ
ಇಮೇಜ್ ಅನ್ನ ಸೇವ್ ಮಾಡಬಹುದು. ಇದೇ ಫೈನಲ್ ಆಗಿದೆ ಅಂದ್ರೆ ಏನ್ ಮಾಡೋದು, ಎಫ್ ಅಂತ ನಾನು ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇದನ್ನೇ ಕೆಳಗಡೆ ಬಂದ್ಬಿಟ್ಟು ಇಲ್ಲಿಂದ ಜೆಪಿಜಿ ಸೆಲೆಕ್ಷನ್ ಮಾಡ್ಕೊಂಡು ಜಾಯಿಂಟ್ ಫೋಟೋಗ್ರಾಫಿ ಎಕ್ಸ್ಪೋರ್ಟ್ ಗ್ರೂಪ್ ಗೆ ಕನ್ವರ್ಟ್ ಮಾಡಿದನ್ನ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಸೇವ್ ಆಗಿದೆಯಾ ನೋಡ್ಕೊಳ್ಳೋಣ. ಕೆಳಗಡೆ ಸೇವ್ ಆಗಿದೆಯಲ್ಲ ಗೊತ್ತಾಗ್ಬೇಕಾಗಿತ್ತು ಅಂದ್ರೆ ಇದನ್ನ ಕ್ಲೋಸ್ ಮಾಡ್ಕೋಬಹುದು. ನೋ ಅಂತ ಬರುತ್ತೆ. ಫೋಟೋಶಾಪ್ ಇವಾಗ ಕ್ಲೋಸ್ ಮಾಡ್ಕೋರಿ. ಬಂದಿದೆ ನಮ್ಮ ಫೋಟೋ ಡಿಸೈನ್ ಆಗಿದೆಯಲ್ಲ, ಇಲ್ಲಿ ಎಫ್ ಅಂತ ಸೇವ್ ಮಾಡಿದ್ದೆ, ಓಪನ್ ಮಾಡ್ಕೋರಿ. ಈ ತರ ನಾನು ಒಂದು ಫೋಟೋ ಡಿಸೈನ್ ಮಾಡಿ ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ. ಇದರ ಒಳಗೆ ಏನಾದ್ರೂ ನಿಮ್ಗೆ ಡಿಫಿಕಲ್ಟ್ ಅನಿಸ್ತಿತ್ತು ಅಂದ್ರೆ ನಾನು ಕಮೆಂಟ್ಸ್ ಮಾಡ್ರಿ, ವಾಪಸ್ ಹೇಳ್ಕೊಡ್ತೀನಿ, ಲೈವ್ ಆಗಿ ಹೇಳ್ಕೊಡ್ತೀನಿ. ಅದು ಗೊತ್ತಾಗ್ತಿದ್ಯಾ? ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಮನೆಯಲ್ಲೇ ಕುತ್ಕೊಂಡು ಯಾರಿಗೂ ನಯ ಪೈಸಾ ಕೊಡ್ಲಾರ್ದೇನೆ ಮನೆಯಲ್ಲಿ ಕುತ್ಕೊಂಡು ಆರಾಮ್ ಸರಿ ಕಂಪ್ಯೂಟರ್ನ ಕಲಿಯುವಂತ ಅವಕಾಶ ನಾನು ಮಾಡ್ಕೊಡ್ತಾ ಇದ್ದೀನಿ. ಕಲಿಯುವಂತ ಇಂಟ್ರೆಸ್ಟಿಂಗ್ ಅನ್ನ ನೀವು ಕೂಡ ಕೊಡ್ಬೇಕಾಗ್ತದೆ. ದಯವಿಟ್ಟು ಈ ತರ ವಿಡಿಯೋಸ್ ಗಳನ್ನ ನೋಡ್ರಿ, ಯೂಸ್ ಆಗುವಂತ ವಿಡಿಯೋಸ್ ಗಳನ್ನ ಉಪಯೋಗ ಮಾಡ್ಕೊರಿ. ಜೀವನದೊಳಗೆ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ನಮ್ಗೆ. ಸುಮ್ನೆ 2 GB ನೆಟ್ ಅನ್ನ ನಮ್ಮ ತಂದೆ ತಾಯಿ ದುಡ್ದು ನಮ್ಗೆ ರೊಕ್ಕ ಕೊಟ್ಟು 2 GB ಇಂಟರ್ನೆಟ್ ಅನ್ನ ಹಾಕೊಂಡು ನಾವು ಅದು ಇದು ನೋಡಿ, ಆ ಚಾಟಿಂಗ್ ಮಾಡಿದೆ, ಈ ಫೇಸ್ಬುಕ್ ವಿಡಿಯೋ ನೋಡಿದೆ ಅಂತೇಳಿ ಹಾಳಾದ ವಿಡಿಯೋಸ್ ಗಳನ್ನ ನೋಡಿ ನಾವು ಹಾಳಾಗೋದು ಬೇಡ. ಉಪಯೋಗ ಆಗುವಂತ ವಿಡಿಯೋಸ್ ಗಳನ್ನ ನೋಡಿ ನಾವು ಒಂದು ಉಪಯೋಗ ಆಗೋಣ ಈ ಭೂಮಿ ಮೇಲೆ. ನಾವು ಒಬ್ಬರು ಬೇರೆಯವರಿಗೆ ಉಪಯೋಗ ಆಗುವಂತ ಒಂದು ಕೆಲಸವನ್ನ ನಾವು ಕೂಡ ಮಾಡೋಣ ಅಂತ ಹೇಳುತ್ತಾ ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ತರ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ರಿ, ಹಾಗೆ ಬೇರೆಯವರಿಗೂ ಕೂಡ ಈ ವಿಡಿಯೋಸ್ ಗಳನ್ನ ಶೇರ್ ಮಾಡಬೇಕು. ಮತ್ತೆ ಈ ತರ ಹಲವಾರು ವಿಡಿಯೋಸ್ ಗಳನ್ನ ನಿಮ್ ಮುಂದೆ ತರ್ತಾ ಇರ್ತೀನಿ. ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ರಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕನ್ ಬಟನ್ ಬರುತ್ತೆ, ಆ ವಿಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾನು ಮಾಡುವಂತ ಈ ತರ ಹಲವಾರು ವಿಡಿಯೋಸ್ ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಮನೆಯಲ್ಲೇ ಕುತ್ಕೊಂಡು ಫೋಟೋಶಾಪ್ ಕಲಿತು ನಾಳೆ ನೀವು ಕೂಡ ಓನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಫೋಟೋಶಾಪ್ ಅಂಗಡಿನ ಇಡಬಹುದು, ಫೋಟೋಸ್ ತೆಗಿಬಹುದು, ಡಿಸೈನ್ ಮಾಡಬಹುದು. ಈ ತರ ಹಲವಾರು ಆಪ್ಷನ್ಸ್ಗಳು ನಿಮ್ಮ ತಲೆ ಒಳಗೆ ಬಂದ್ಬಿಡ್ತಾವ. ನೋಡಿ ಈ ತರ ಹಲವಾರು ಕ್ಲಾಸ್ಗಳನ್ನ ಕಲೀರಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ವಿಡಿಯೋ ನೋಡಿ ಕಲಿತಾ ಇರಿ. ನಮಸ್ಕಾರ.